ಮನೆ ಒಳಗೆ ಕಾಲಿಕ್ಕಿ ಬಿಟ್ರೆ ತುಳಿದು ಬಿಡ್ತೀನಿ ಹಾಕ್ಕೊಂಡು ಕಸ್ರು ಹೊಡ್ಬೇಕು. ಅವತಾರಗಳ್ನ ಆಡ್ತೀಯ ಹೆಂಗ್ಸು ಅವತಾರಗಳ್ನ ಇವೆಲ್ಲ ಬಿಟ್ಕೊಂಬಿಡಮ್ಮ ನಮ್ಮ ತಗೆ. ಹಾ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮನೆಗೆ ಇಕ್ಕೆ ಇವೆಲ್ಲನ ನಾನು ತಗಲ್ಲ. ಓಹೋ ನಾನು ನೋಡ್ತಾನೆ ಇದ್ದೀನಿ, ಯಾಕ ನಿನ್ ದುರಾಂಕಾರ ಜಾಸ್ತಿ ಆಯ್ತಲ್ಲ. ನಾನು ಏನ್ ಮಾಡಿದ್ದೀನಿ? ನಾನೇನು ಬದುಕು ಮಾಡಲ್ವೇ, ಬಾಳ್ ಮಾಡಲ್ವೇ, ಹುಡುಗರು ಚಂದಾಗಿ ನೋಡ್ಕೊಂಡಿಲ್ವೇ, ಅಡಿಗೆ ಮಾಡಿಕ್ಕಲ್ವೇ, ಎಲ್ಲ ಮಾಡ್ತೀನಿ. ಆದ್ರೂ ನೀನ್ ಯಾಕೆ ಹಿಂಗ್ ಬೈತ ನನ್ನ? ನಾನು ಕೇಳಿದ್ದೇನೆ ಹೇಳು. ಸಿರಾಕ್ ಹೋಗಿ ಕೂಸ ಪೂಟ ಇಲ್ಲ ಒಂದೆರಡು ಚೌಲಿ ಬಟ್ಟೆ ತಕೊಂಬತ್ತೀನಿ ಅಂತ ಒಂದು ಮಾತು ಕೇಳಿದೆ. ಅದಕ್ಕೆ ನೀನು ಉದ್ದಕ್ಕೂ ಜಗಳಕ್ಕೆ ಬತ್ತಿದ್ಯಲ್ಲ, ನಾನು ಅಂತ ತಪ್ಪು ಏನ್ ಮಾಡಿದ್ದೀನಿ? ಯಾಕೆ ಎದ್ದಾಗ ಬೈನಾಗ ನಾನು ಬೈತಾನೆ ಇರ್ತೀಯಲ್ಲ? ನನ್ ಕಂಡ್ರೆ ಆಗಲ್ವೇ ನಿನಗೆ? ನಾನು ಏನ್ ಮಾಡಿದ್ದೀನಿ ಹೇಳಿ ನಿಂಗೆ? ಇವಳೇನ್ ದೊಡ್ಡ ಐಶ್ವರ್ಯ ರೈ ಆ ರಚಿತಾರಾಮ್ ಇವಳು ನೋಡ್ತಾರ ಲವ್ ಬಂದ್ಬಿಟ್ಟು ನಾನು ಹಾಡು ಹೇಳ್ಕೊಂಡ್ ಬಂದ್ಬಿಡ್ತೀನಿ ರಾಜ್ಕುಮಾರ್ ತರನ. ಹೋಗೆ ಕ್ವಾವ್ಯ ರೋಗದಳೆ ನೀನ್ ಮಾರೆ ನೋಡಿರಿ ಉಂಬಕ್ಷರಲ್ಲ ನನಗೆ. ಬಂದ್ಬಿಡ್ತಾಳೆ ಇಲ್ಲಿ ಹೇಳಕ್ಕೆ. ನನ್ನ ಮೇಲೆ ಪ್ರೀತಿ ಇಲ್ವೇ ವಿಶ್ವಾಸ ಇಲ್ವೇ ಅಂತಾನ. ಬದುಕು ಬಾಳು ಮಾಡ್ಬೇಡ ಇಂಥ ಹೇಳ್ಕೊಂಡು ಓಡಾಡು. ಅಲ್ಲ ಕಡೆ ಎದ್ದಾಗ ಅಡಿಗೆ ಮಾಡಿಕ್ಕಿ ಮನೆ ಕೆಂಡಾಳು ಬೈಯಾಗ ತಕನ ಏನ್ ಮಾಡ್ತಿದ್ದೆ ಮನೆಗೆ? ಬರೀ ಬಿದ್ಕೊಂಬೋದು ತಿಂಬೋದು ಕೂಳು ತಿಂಬೋದು. ಒಂದಿಟ್ಟು ಅಡಿಗೆ ಬೇಸ ಹಾಕ್ಬಿಟ್ಟು ಎಮ್ಮೆ ಕೊಟ್ಟು ಮನೆ ಕೆಮ್ಮೋದು ಇಟ್ಟನ ನಿನ್ ಬದುಕು. ಏನ್ ಬದುಕು ಬಾಳು ಮಾಡ್ಬೇಕು ಅಂಬೋದೇನು ನಿಮ್ಗೇನು ಅಟಾಚನೆ ಇಲ್ವೇ ನಿಮ್ಗೆ? ಥೂ ಯಾಕೆ ಹಿಂಗ್ ಬೈತೀಯ? ನಾನು ಚೆನ್ನಾಗಿದ್ರು ಬದುಕೇನು ಮಾಡಲ್ವೇ? ಹೊರಕಾಗಿದ್ದಲ್ಲ ಕೈ ಕಾಲೆಲ್ಲ ನಯ್ಯವು. ಅದಕ್ಕೆ ನಾನು ಮನೆ ಕೆಂಡ ಬಟ್ಟೆ ನಾನು ಹಾಕಿದ್ದೆ. ನಾನು ಒಯ್ಯನ ಅಂತಾನ ಯಾಕೋ ಕೈ ಮೈಯೆಲ್ಲ ಬೊಲ್ಲಯ್ಯೋದು ಸುಸ್ತಾದಂಗ ಆಗೋದು. ಹೊರಕಾಗಿದ್ದೆ ನನಗೆ ಆಗಲ್ಲ ಕಣಯ್ಯ ಬದುಕು ಮಾಡಕ್ಕೆ. ನಿಂತ ಏನು ಹೇಳಿಸ್ಕೊಂತೀನಯ್ಯ ಬದುಕು ಮಾಡಕ್ ನಾನು. ಯಾಕೆ ಹಿಂಗ್ ಬೈತಿ? ನನಗೂ ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಊರಾಗ ನಾನು ಚೆನ್ನಾಗಿರ್ಬೇಕು, ನಮ್ಮ ಮನೆನೂ ಚೆನ್ನಾಗಿ ಬಾಳಿ ಬದುಕಬೇಕು ಎಂಬುದು ಆಸೆ ಐತ್ ಕಣಯ್ಯ. ನೀನು ಒಬ್ನಿಗೆಲ್ಲಿರೋದು. ನೀನ್ ಹಿಂಗ್ ಬೈದ್ರೆ ನನ್ನ ಎತ್ತೋಗಣ, ನಿನ್ನೆ ನಂಬ್ಕೊಂಡ್ ಬಂದಿರೋಳು ನಾನು. ಯಾಕಯ್ಯ ಹಿಂಗ್ ಬೈಚ? ಎಲ್ಗೋಗಣ? ಹೋಗಿ ನಿಮ್ಮ ಅಪ್ಪ ಯಾರ ಮನಿಲ್ವೇ? ಹೋಗಿ ನಿನ್ ತವ್ರ ಮನೆಗೆ ಅಲ್ಲೇ ಬಿದ್ದು ಸಾಯಾಗ ಹೋಗಿ. ನಿನ್ ಮದುವೆ ಆವಾಗ ನಿಮ್ಮ ಅಪ್ಪಯ್ಯ ವರದಕ್ಷಿಣೆ ಕೊಡಯ್ಯ ಅಂತಂದ್ರೆ ಅಯ್ಯೋ ನಾನು 5 ಹೆಣ್ಮಕ್ಳು ನೆತ್ತಿದ್ದೀನಿ ಕಣಪ್ಪ, ಅವ್ರನ್ನ ಮದುವೆ ಮಾಡ್ಕೊಳ್ಸಿದ್ರೆ ಸಾಕಾಗೈತೆ, ಅವ್ರಿಗೆ ವರದಕ್ಷಿಣೆ ಇನ್ನೆಲ್ಲಿ ಕೊಡೋಣ ಅಂತಾನೆ ಕತೆ ಹೊಡೆದ ನಿಮ್ಮ ಅಪ್ಪಯ್ಯ. ಏನನ ಮಾರಾಯರು ಮದುವೆ ಮಾಡ್ಕೊಂಡ್ ಕೊಟ್ರೆ ಅಳಿವಿಗೆ ಕೊಳೆ ಚೈನ್ ಕೊಡೋದೇನ್ ಕೇಳ್ಚ, ವಾಚ್ ಕೊಡೋದೇನ್ ಕೇಳ್ಚ, ಉಂಗ್ರ ಕೊಡೋದೇನ್ ಕೇಳ್ಚ, ಗಾಡಿ ಕೊಡೋದೇನ್ ಕೇಳ್ಚ, ತುಮಕೂರು ಬೆಂಗಳೂರಾಗ ಸೈಟ್ ಕೊಡ್ಸೋದೇನ್ ಕೇಳ್ಚ? ನಿಮ್ಮ ಅಪ್ಪಯ್ಯ ನಿನ್ ತಗಲಾಕಿ ನಿನ್ ಗಂಟಾಗಿ ಕಳಿಸ್ತಾನನ್ನ. ಕ್ವಾವೆ ಮಕ್ಕಳ ನೀನ್ ಯಾರು ಮದ್ವೆ ಆಗಾರೆ ನಿನ್ನ? ನಾನ್ ಬಿಟ್ರಿ ನಿನ್ ಯಾರು ಮದ್ವೆ ಆಗಾರ ನಿನ್ನ? ಥೂ ಹೋಗ ತಾಸ್ಕೆ. ಯೋ ನನ್ನ ಬಯ್ಯಯ್ಯ, ನಿನಗೆ ಹಂಗು ಸಮಾಧಾನ ಆಗ್ಲಿಲ್ಲ ಅಂದ್ರೆ ಮಚ್ಕೊಡ್ಲು ತಕೊಂಡ್ 2 ತುಂಡಿ ಕತ್ತರಿಸ್ಬಿಡು, ನನ್ನ ಕಸಿ ಪಸಿ ತುಳಿದು ಬಿಡು, ಕುತ್ತಿಗೆ ಮೇಲೆ ಕಾಲಿಗೆ ಸಾಯಿಸ್ಬಿಡು. ನನ್ಗೇನ್ ಬೇಜಾರಿಲ್ಲ ಕಣಯ್ಯ. ನಿನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಇನ್ನು ನಮ್ಮ ಅಮ್ಮ ಇನ್ನು ಬೈಬೇಡ ಕಣಯ್ಯ. ಯಾಕೆ ಬೈತೆ? ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನ ಅವ್ರೇನ್ ಮಾಡೋರು ಅಂತ ತಪ್ಪ? ನೀನೇ ತಾನೇ ಮದ್ವೆ ಆಗಿದ್ದ ಅವಾಗ? ನನ್ನೇ ಹೆಣ್ ನೋಡಕ್ ಬಂದು ಎಲ್ಲ ಒಪ್ಕೊಂಡು ಮದ್ವೆ ಅದಲ್ಲಯ್ಯ. ಈಗ ಹಿಂಗ್ ಮಾತಾಡ್ತೀಯ? ಯಾಕೆ ಹೊಟ್ಟೆ ಊರುತ್ತೆ ಏನಂದ? ನಮ್ಮ ಅಪ್ಪ ಇನ್ ಯಾಕೆ ಬೈತೀಯ? ನಮ್ಮ ಅಪ್ಪ 5 ಜನ ಹೆಣ್ಮಕ್ಳು ಮದ್ವೆ ಮಾಡೋದೇನ್ ಸುಲಭ ಅಲ್ಲ. ನಿನಗಿರೋ ಒಬ್ಬ ಮಗುನೇನ ಓದ್ಸಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ನಮ್ಮ ಅಪ್ಪಯ್ಯ ಕೂಲಿ ನಾಲಿ ಮಾಡಿ ನಮ್ಮನ್ನ 5 ಜನ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಕಳಿಸಿರೋದು. ಹೇಳಕ್ ಬಂದ್ಬಿಟ್ಟ ಇಲ್ಲಿ ನೀನು. ಬೇಕಾರೆ ನನ್ನ ಉದ್ದುದ ಸೇಳ್ಬಿಡು, ನಾನು ನೆಮ್ಮದಿ ಕಣ್ಣು ಮುಚ್ಕೊಂತೀನಿ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ಇನ್ನೊಂದು ಮಾತಂದಿಯ ನೀನು? ಯಾವ ಹೆಣ್ಮಕ್ಳು ಅವ್ರ ತವ್ರ ಮನೆ ಬೈದ್ರೆ ಸಹಿಸ್ಕೊಂಬಕ್ಕಾಗಲ್ಲ ಕಣಯ್ಯ. ಯಾಕೆ ಬೈಬೇಕು ನೀವು ಗಂಡುಗಳು ನಮ್ಮಪ್ಪಯ್ಯ ಅಮ್ಮಯ್ಯನ? ನಿಮ್ಗೇನು ಅಧಿಕಾರ ಇಲ್ಲ ನಮ್ಮ ಅಪ್ಪಯ್ಯ ಅಮ್ಮಯ್ಯನ ಬೈಯಕ್ಕೆ. ಇವ್ರ ಅಪ್ಪಯ್ಯನ ಬೈದ್ ಬಿಟ್ರೆ ಹಂಗೆ ಹುಲಿ ಆಗ್ಬಿಡ್ತಾಳೆ ಇವಳು. ಏನ್ ಇವ್ರ ಅಪ್ಪ ದೊಡ್ಡ ಡಾನು ನೋಡು. ನೀನ್ನ ಹೋಗೆ ಯಾರಿಗೂ ಎದ್ರಕಮ್ಮಲ್ಲ ನಾನು. ನಿಮ್ಮ ಅಪ್ಪಯ್ಯಗೂ ಎದ್ರಕಮ್ಮಲ್ಲ, ನಿಮ್ ದೊಡ್ಡಪ್ಪಗೂ ಎದ್ರಕಮ್ಮಲ್ಲ, ನಾನು ಯಾಕೆ ಎದ್ರಕಮ್ಮನ? ಏನ್ ಹಂಗೆ ಮಾತಾಡೋದು ಹೆಂಗ್ ಮಾತಾಡ್ತಾಳೆ? ಎಡೆ ಮಟ್ಟೆ ತಗೊಂಡು ಏರಿಕ್ಕಿ ಬಿಡ್ತೀನಿ ಈಗಳೇ. ನಮ್ಮ ಮನೆ ಒಳಿಕೆ ನನ್ನ ಕಾಲಿಕ್ಕಿ ಬಿಟ್ರೆ ತುಂಡಿ ಕತ್ತರಿಸಿ ಬಿಡ್ತೀನಿ. ನಡೆ ನಿಮ್ಮ ಅಂತಕ್ಕೆ ಹೋಗೋದು ಎಲ್ಗೆ ಹೋಗ್ತೀನಿ? ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಅಂತ ಹೇಳ್ತಿದ್ದಲ್ಲ, ಹೋಗ ಅಲ್ಲೇ ಬಿದ್ದು ಸಾಯೋಗ ಹೋಗಿ. ಈಶ್ವರಪ್ಪ,
ಯಾಕಲ್ಲ ಮಗಿನ ಮೇಲೆ ಹಂಗ್ ಜಗಳಕ್ಕೆ ಹೋಗಿದ್ಯಾ? ಯಾಕೋ ಪರ್ವತಮ್ಮ, ಏನತ್ತಮ್ಮಣಿ ನಿಮ್ಗೆ? ಯಾಕಿಂಗೆ ಗಂಡ ಹೆಂಡತಿನ ಬೀದಿಯಾಗ ನಿಂತ್ಕೊಂಡು ಜಗಳ ಆಡ್ತಿದ್ದೀರಾ? ಈಶ್ವರಪ್ಪ, ಯಾಕ ಹಂಗ್ ಕೂಗಾಡ್ತಿದ್ದೀರಾ? ಏನಾತ? ಪುಟ್ರಂಗಜ್ಜಿ, ಈ ಅಪ್ಪ ನಾನು ಇವ್ರ ಮನೆಗೆ ಇರ್ಬಾರ್ದಂತೆ, ನನ್ ತವ್ರ ಮನೆಗೆ ಹೋಗ್ಬೇಕಂತೆ ಕಣ್ಪುಟ್ರಂಗಜ್ಜಿ. ಅನ್ಬಾರದು ಮಾತಂತಾನಿ ಅಪ್ಪ, ನಾನು ಏನ್ ಬಡ್ಕಂಡ್ ಸಾಯೋದ? ನಾನು ಬದುಕ್ ಮಾಡಲ್ವಂತೆ, ಬಾಳ್ ಮಾಡಲ್ವಂತೆ, ಕ್ವಾಲಾರು ಆಗ್ದಳಂತೆ, ನನ್ ಮಕ ನೋಡಕ್ ಸೇರಲ್ವಂತೆ ಅಪ್ಪಗೆ. ಎಲ್ಲೆಲ್ಲ ಮದ್ವೆ ಆದೆ ನನ್ನ ಅಂತ ನೋಡ್ರಿ ಹೇಳ್ತಾನ ನೋಡಜ್ಜಿ ಅಪ್ಪ. ನಾನೇನು ಈ ಅಪ್ಪರ ಮಂತಕ್ ಬಂದು ನನ್ನೇ ಮದ್ವೆ ಆಗು ಅಂತ ಹೇಳಿದ್ದೆ. ಈ ಅಪ್ಪನೆ ಬಂದು ಹೆಣ್ಣೋಡಕ್ ಬಂದು ಮದ್ವೆ ಆಗಿ ಇವಾಗಿಂತ ಮಾತೆ ಆಡ್ತಾನಲ್ಲ ಕಣ್ಪುಟ್ರಂಗಜ್ಜಿ. ನಾನು ಯೋಟು ಅಂತ ಸಹಿಸ್ಕೊಂಬನ ಅಲ್ಲ ಕಣ್ಪುಟ್ರಂಗಜ್ಜಿ. ನಾನು ಹೊರಿಕ್ ಹಾಕಿದ್ದೆ, ಕೈ ಕಾಲೆಲ್ಲ ಸುಸ್ತಾದಂಗಾಗವು. ಅದಕ್ಕೆ ಒಂದ್ ಗಳಿಗೆ ಮನಿಗೆ ಮನ ಅಂತ ಉಳ್ಕಂಡೆ ಕಣ್ಪುಟ್ರಂಗಜ್ಜಿ. ಬಟ್ಟೆ ಬಗ್ಗೆನ ಅಂತ ನೆನ ಹಾಕಿದ್ದೆ. ನೆನ ಹಾಕಿದಾಗ ಕೈ ಕಾಲೆಲ್ಲ ಸುಸ್ತಾದಂಗದು. ಅದಕ್ಕೆ ಒಂದ್ ಸಣ್ಣ ಮನಿಕೆ ಮನ ಅಂತ ಮನಿಕಂಡೆ ಕಣ್ಪುಟ್ರಂಗಜ್ಜಿ. ಈ ಒಯ್ ಬಂದು ನೀನ್ ಬದುಕ್ ಮಾಡಲ್ಲ, ಬಾಳ್ ಮಾಡಲ್ಲ, 3 ಹೊತ್ತು ತಿಂಬದು ಬಿದ್ಕಂಬದು ಅಂತನ ಬೈತಂದ್ ನೋಡಜ್ಜಿ ಇವಯ್ಯ. ನಾನೇ ಬದುಕ್ ಮಾಡಲ್ವೇ? ಕುರಿ ಅಟ್ಟೆಗಳೆಲ್ಲ ಗೊಬ್ಬರ ಗುಡಿಸ್ತೀನಿ, ಎದ್ದತ್ನಾಗ ಕಸ ಬಾಸ್ ಹಾಕ್ತೀನಿ. ಈ ಅಪ್ಪ ಮನಿ ಕಂಡಿರ್ತಾನೆ, ಆದ್ರೂ ನಾನೇ ಕಸ ಬಾಸ್ ಹಾಕೋದು, ಕುರಿ ಅಟ್ಟೆಗಳು ಕಸ ಗುಡಿಸೋದು. ಮನೆಗಳು ಹೊಟ್ಟಿರ್ತೈತೆ ಕಣ್ಪುಟ್ರಂಗಜ್ಜಿ. ಬದುಕೆ ನೀಟು ಹೊಟ್ಟಿರ್ತೈತೆ ಹೇಳು. ಎದ್ದಾಳ್ಬೇಕು, ಕಸ ಹೊಡಿಬೇಕು, ಕಾಪಿ ಕಸ ಕೊಡ್ಬೇಕು. ಹುಡುಗರು ಸ್ಕೂಲ್ಗೆ ಹೋಗಕ್ಕ ಅಡಿಗೆ ಮಾಡಿಕ್ಬೇಕು. ಅಡಿಗೆ ಮಾಡಿಕ್ಕಿದಾದ್ಮೇಲೆ ಪಾತ್ರೆ ತೊಳಿಬೇಕು. ಅವೆಲ್ಲ ಆದ್ಮೇಲೆ ಈಜ ಹೊಸ ಬಟ್ಟೆ ಇದ್ರು ಒಗ್ದು ಹಾಕ್ಬೇಕು. ತಿರ್ಗಿ ಹಬ್ಬದಿಂದ ಹೊಲ್ತಕ್ ಹೋಗ್ಬೇಕು. ಹೊಲ್ತಕ್ ಹೋಗಿ ಅಲ್ಲ ಆ ತರ ಬದುಕು ಬಾಳಿದ್ರು ಮಾಡ್ಬೇಕು. ಸತ್ತೆ ಸಾಬ್ರೆ ಆಯ್ಬೇಕು. ಏಟು ಒಟ್ಟು ಬದುಕೈತೇನ್ ಪುಟ್ರಂಗಜ್ಜಿ? ನಾನು ಇಟೆಲ್ಲ ಬದುಕು ಮಾಡಿರೋನು ನನಗ್ ನಿಂಬಳವಿಲ್ಲ, ನೆಮ್ಮದಿಲ್ಲ ಕಣ್ಪುಟ್ರಂಗಜ್ಜಿ. ಈ ಅಪ್ಪನ್ ತಗ ನನಗ್ ನೆಮ್ಮದಿಲ್ಲ. ಬಾಯಿಗ್ ಬಂದಂಗ್ ಬೈತಾನ, ನಮ್ಮ ಅಪ್ಪ ಯಾರನ್ನೆಲ್ಲ ಬೈತಾನ ನೋಡ್ಪುಟ್ರಂಗಜ್ಜಿ ಅಪ್ಪ. ಯಾಕಲ್ಲ ಈಶ್ವರಪ್ಪ, ಏನಾತ ನಿನ್ಗೆ? ಏನಾತ? ಯಾಕ ಹಿಂಗ್ ಮಾತಾಡ್ತೀಯ? ಯಾಕ ಜಗಳ ಮಾಡ್ತೀಯ ಮಗಿನ ಮೇಲೆ? ಪುಟ್ರಂಗಜ್ಜಿ, ನಿನಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ಕಿರು. ಗೊತ್ತಾಗಲದ್ಮೇಲೆ ಒಂದು ಮಾತನ್ನು ಆಡಕ್ ಹೋಗ್ಬಾರ್ದು. ನೀನು ಬಂದು ಮಾತಾಡೋ ಅಂತ ಯಾರು ಹೇಳ್ದಾರ ಇಲ್ಲಿಗೆ? ಯಾಕೆ ಬರಕ್ ಹೋದೆ ನೀನು? ನಾನು ನನ್ನ ಹೆಂಡತಿ ಒಯ್ದಾಡ್ತೀವಿ, ಬೈದಾಡ್ತೀವಿ, ಜಗಳ ಆಡ್ತೀವಿ. ಅದನ್ನ ಕೇಳಕ್ ನೀನ್ ಯಾರು ಪುಟ್ರಂಗಜ್ಜಿ? ನೀನ್ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಏಯ್, ತಿಕ್ಕ ಮುಚ್ಕೊಂಡ್ ನಿಂತ್ಕೊಳ್ಳ. ನನಗಾಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ. ನನ್ನ ಮುಂದೆ ಬಾಲ ಬಿಚ್ಚಕ್ ಬತ್ತಿಯಲ್ಲ ನೀನು. ಅದ್ರ ಹಾಕಿ ನಿಂತ್ಕೊಳ್ಳ. ಏಯ್, ನೀನು ನಿನ್ನ ಹೆಂಡತಿ ಬೈದಾಡ್ಕೊಳ್ರಿ ನನಗೇನಲ್ಲ. ನೀನು ನಿಮ್ ಮನೆ ಒಳಗೆ ಜಗಳ ಮಾಡ್ಕೊಂಡಿದ್ರಿ ಗಂಡ ಹೆಂಡತಿ, ನಾನು ಕೇಳಕ್ ಬರ್ತಿರ್ಲಿಲ್ಲ. ನೀನು ಬಂದು ಜಗಳ ಮಾಡ್ತಿರೋದ್ ಬೀದೆ ಕಳ್ಳ. ಬೀದೆ ನಿಂತ್ಕೊಂಡು ಜಗಳ ಮಾಡ್ತಿದ್ಯಾ? ನನಗ್ ಕೇಳೋ ಅಧಿಕಾರ ಇಟ್ಕೊಂಡು ಕೇಳ್ತೀನಿ. ಊರಾಗೆ ಅವತಾರಗಳು ನಡ್ಕೊಂಡು ಹೆಂಗ್ ಬೇಕಾರೋ ಹಂಗ್ ಮಾತಾಡ್ಕೊಂಡಿರ್ಬೋದು ಅನ್ಕೊಂಡಿದ್ಯಲ್ಲ. ಹೆಂಗುಸ್ರಂದೇನು ಅಡಿಯಾಳ ಮಾಡ್ಕೊಂಡಿದ್ರೆ, ಕೂಲರ್ನು ಮಾಡ್ಕೊಂಡಿದ್ರೆ, ಹೆಂಗುಸ್ರನ್ನ ಏನ್ ನಿಮ್ ಮನೆಗ್ ಬಿದ್ದಿರೋ ಸಂಬಳದಾಳ ಮಾಡ್ಕೊಂಡಿದ್ಯಲ್ಲ ಹೆಂಗುಸ್ರನ್ನ. ಏನ್ ಬೇಕಾರೋ ಅನ್ಬೋದು, ಏನ್ ಬೇಕಾರೋ ಅನ್ನಿಸ್ಕೊಂತಾರೆ ಹೆಂಗುಸ್ರು ಅಂತಾನ. ನಾನ್ ಮಾತ್ರ ಸುಮ್ನಿರಲ್ಲ. ಹೆಣ್ಮಕ್ಳ ಬಗ್ಗೆ ಏನನ್ನ ಮಾತಾಡ್ಬಿಟ್ರೆ ಅವತಾರ ಆಡ್ತೀಯ. ಯಾಕೋ ನಾನು ನೋಡ್ತಾ ಇದ್ದೀನಿ, ನನ್ನ ಮೇಲೆ ಜಗಳಕ್ ಬಚ್ಚೆ. ಬಿಟ್ಕೊಂಬೇಡ ಇವೆಲ್ಲ. ಯಾರ ತಗ ಮಾತಾಡಂಗ ನಂತ ಮಾತಾಡಕ್ ಬರ್ಬೇಡ ನೀನು. ಬಾಯ್ ಐತೆ ಅಂತ ಏನ ಹೆಂಗ್ ಬೇಕಂಗೆ ಮಾತಾಡ್ತಾನಿ ಅಪ್ಪ. ಬಿಡ್ಬಿಟ್ರಂಗಜ್ಜಿ, ಹೋಗ್ಲಿ ಬಿಡು, ಬೈಬೇಡ ಅಪ್ಪನ್ನ. ಯಾಕೆ ಬೈತ ಅಪ್ಪನ? ಹೋಗ್ಲಿ ಬಿಡು, ನನ್ನ ನಡೆ ಬರ ಏನು ಮಾಡಕ್ಕಾಗಲ್ಲ ಬಿಡು. ಏಯ್, ಕುಸ್ಕಮ್ಮಣ್ಣಿ ಕಂಡವ್ರು ನೀನು ಅತ್ತ. ನಿಮ್ಮಂತ ಹೆಂಗುಸ್ರಿರೋದ್ರಿಂದನೇನ ಇಂಥವ್ರು ಬಲ್ತ್ಕೊಂಡಿರೋದು. ನಿಮ್ದೇನ ತಪ್ಪಿದ್ರೆ ಮಾತಾಡ್ರಿ ಅಮ್ಮಣ್ಣಿ. ಅವ್ರು ಮಾತಾಡ್ಲಿ, ಬೈದ್ರು ಬೈಸ್ಕೊಂಬನ. ತಪ್ಪಿಲ್ಲದ್ಮೇಲೆ ಯಾಕೆ ಬೈಸ್ಕೋಬೇಕು ನಾವೇ ಹೆಣ್ಮಕ್ಳು? ತಿಕ್ಕ ಮುರಿಯ ಬದುಕು ಮಾಡೋದ ಇದು ಬೈಗಾಗತ್ತಕನ. ಇವ್ರು ಹೊಲ್ತಕ್ ಹೋಗಿ ಬಂದ್ಬಿಟ್ಟು ಅಡಿಗೆ ಮಾಡಿಕ್ರಿ ಅಂದ್ರೆ ಅಡಿಗೆ ಮಾಡಿಕ್ಬೇಕು, ಉಂಬಕ್ಕಿಕ್ರಿ ಅಂದ್ರೆ ಉಂಬಕ್ಕಿಕ್ಬೇಕು, ಬಟ್ಟೆ ಒಗಿಬೇಕು, ನೀರ್ ಕಾಸಿ ನೀರ್ ಒಯ್ಬೇಕು, ಎಲ್ಲ ಬದುಕು ಮಾಡ್ಬೇಕು ನಾವು. ಆದ್ರೆ ಹೆಂಗುಸ್ರುಗಳು ಏನು ಬದುಕು ಮಾಡಲ್ಲ, ಬರೇ ಮಂತಾಗ ಬಿದ್ಕೊಂತಾರೆ ಅಂತ ಮಾತು ಕೇಳ್ಬೇಕು ಇವ್ರ ಗಂಡಸ್ರುಗಳ್ತಾಗಿ. ಏಯ್, ಸುಮ್ಮ ಕೂರ್ಸೋ ಮಗ, ನೀರ್ ಹಾಕಿ ಸಿತಿಯ. ನೀವು ಹೆಣ್ಮಕ್ಳು ಕಣ್ಣಾಗ ನೀರ್ ಹಾಕದ್ ಬಿಟ್ರೆ ಏನು ಇಲ್ಲ. ಯಾಕೆ ನಾವೇನೇನೋ ತಪ್ಪು ಮಾಡಿದೀವಿ? ಏನೋ ಕೊಲೆ ಮಾಡಿದೀವಿ, ಸುಲಿಗೆ ಮಾಡಿದೀವಿ, ದರೋಡೆ ಮಾಡಿದೀವಿ, ಯಾರ್ದಾರ ಮಂತಕ್ಕೆ ನಾನು ಹೋಗಿದ್ದೀವಿ ನಾವು? ಏನಿಲ್ವಲ್ಲ. ಬದುಕು ಬಾಳು ಮಾಡ್ಕೊಂಡು ನಮ್ಮ ಗಂಡ
ನನ್ನ ಮಕ್ಕಳು ನಮ್ಮತ್ತೆ ಮಾವ ಅಂತ ನಾವು ಓಡ್ ಬರೀತೀವಿ. ಈ ಗಂಡಸ್ರಿಗೆ ಬಂದ್ರೆ ಒತ್ತೆ ನಮ್ಮ ಮೇಲೆ ಜಗಳಕ್ಕೆ ಬರಕ್ಕೆ. ನಾವು ತಪ್ಪು ಮಾಡಿದ್ರೆ ಬೈಲಿ ಮಗ, ನಾನೇನು ಬೇಡ ಅಂಬಲ್ಲ. ತಪ್ಪು ಮಾಡಿಲ್ಲೇ ಬೈದ್ಬಿಟ್ರು ನನಗೆ ನೆತ್ತಿ ಸೊಳಗೆ ನೀರ್ ಕಿತ್ಕೊಂಡ್ಬಿಡ್ತಾವೆ. ಯಲ 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 ಇವಳ ಶಬ್ಬಾಸ್ ಕಡೆ ಶಬ್ಬಾಸ್. ಊರರ ಮುಂದೆ ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಬದುಕು ಮಾಡಿದ್ದ ನೀನು. ಯಾರ ಬಂದು ಪುಟ್ಟಂಗಜ್ಜಿ ಬಂದು ನನ್ನ ಬುದ್ಧಿ ಹೇಳ್ಬೇಕೆ ನನಗೆ? ಈಗ ನಿನಗೆ ಸಮಾಧಾನನ? ನಿನ್ನ ಗಂಡುಗೆ ಊರರೆಲ್ಲ ಬಂದು ಕ್ಯಾಕುಸ್ ಗಂಟ್ಲಕ್ಕೆ ಹೋಗ್ತು ಬೈತಾರಲ್ಲ, ಅವಾಗ ನಿನಗೆ ಸಮಾಧಾನನ? ಈಗಳೇ ಇನ್ನೊಂದು ಕ್ಷಣ ನೀನ್ ನಮ್ಮ ಮನೆಗಿರಂಗಿಲ್ಲ. ನನ್ನ ಮರ್ಯಾದಿನ ಬೀದೆಗೆ 3 ಕಾಸು ಹರಾಜ್ ಹಾಕಿದ್ಯಾ. ಇಲ್ಲಿಂದ ಇವಾಗಲೇ ಗಂಟು ಮೂಟೆ ಕಟ್ಕೊಂಡು ಎಲ್ಗೋಗಿ ಎಲ್ಗ ಹಾಳಾಗಿ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಹೋಗ್ತಾ ಇರ್ಬೇಕಷ್ಟೇನ. ನಿಮ್ಮ ಅಪ್ಪನ ಮನ್ಗನ ಹೋಗು, ಇಲ್ಲ ಆಳ ಬಾಬಾಗ್ ಬಿದ್ದು ಸತ್ತಾನ ಹೋಗು. ನಮ್ಮ ಮನೆಗೆ ಹೆಜ್ಜೆ ಇಕ್ಕಂಗಿಲ್ಲ ಕಣೆ. ಯಾರ್ಯಾರು ತಗೋ ನಾನು ಮಾತು ಕೇಳಬೇಕು, ಬುದ್ಧಿ ಹೇಳಿಸ್ಕೋಬೇಕೇನೆ. ನಡಿಯೇ ಇಂದ ಮೊದ್ಲು ನಡಿಯ ತೊಲ್ಗೆ ಇಲ್ಲಿಂದನಾ. ಯಾಕಯ್ಯ ಏನೇನೋ ಮಾತಾಡ್ಸ? ನಾನು ಏನೇನೋ ಮಾತಾಡಿನೆ? ನೀನ್ ಅಂದಿದ್ದ ಪುಟ್ರಂಗಜಿ ತೆಗಿಯೋದೆ ಅಷ್ಟೇ ಅಲ್ಲ ಕಣಯ್ಯ. ನನ್ನ ಗಂಡನ ಮರ್ಯಾದೆ ನಾನೇ ತೆಗ್ಯನೇನಯ್ಯ. ಯಾಕಯ್ಯ ಏನೇನೋ ಹುಟ್ಟಿಸ್ಕೊಂಡ್ ಮಾತಾಡ್ಸ ನೀನು? ಮನೆ ಬಿಟ್ಟು ಎಲ್ಗ ಹೋಗ ನಾನು? ಅಪ್ಪಯ್ಯ ಅಮ್ಮ ಇರುವಂತಕ್ಕೆ ಹೋದ್ರೆ ನನಗ್ ಬೆಲೆ ತೂಕ ಇರ್ತೈತೆ. ನಮ್ಮ ಅಣ್ಣ ಹೇಳ್ತಿ ನನ್ ಬಿಟ್ಕೊಂತಲೇನಯ್ಯ. ಯಾಕಯ್ಯ ಯೋ, ಅದ್ರ ಬದ್ಲು ನೀನೇ ಒಂದ್ಸಟಿ ಈಸಾ ಕೊಟ್ಬಿಡ, ಕುಡಿದ್ ಸತ್ತೋಯ್ ಬಿಡ್ತೀನಿ ಇಲ್ಲೇನ. ನನ್ ಸತ್ರು ಕೆಟ್ರು ನೀ ಇಲ್ಲೇ ಕಣಯ್ಯ, ಈ ಮನೆಗೆ ಇರೋದು. ಎಲ್ಗೋಗಣ? ಯಾಕಯ್ಯ ಹಿಂಗ್ ಮಾತಾಡ್ತಾಯೋ? ನೀನ್ ಕಾಲ್ ದಾಸೆಗೆ ಬಿದ್ದು ಒದ್ದಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಕಣಯ್ಯ. ನೀ ಕಾಲಾಗ್ ತೋರ್ಸಿದ್ ಮಾಡ್ಕೊಂಡು ಇದ್ಬಿಡ್ತೀನಿ ಕಣಯ್ಯ. ನನ್ ಎಲ್ಗೂ ಕಳಿಸ್ಬೇಡ ಕಣಯ್ಯೋ, ನೀ ಕೈ ಮುಗಿತೀರಿ. ಇದೇ ಕಣಮ್ಮ ಇಲ್ಲೇ ಐತಲ್ಲ. ಯಾಕಮ್ಮ ಇಲ್ಲಿದ್ದ? ನಾನು ಅಲ್ಲೆಲ್ಲ ಊರಾಗೆಲ್ಲ ಹುಡ್ಕಾ ಹಿಡ್ದೆ, ಮಂತಕ್ಕೆ ಹೋಗಿ ಅಂಗಡಿ ಮಂತಾಗೆಲ್ಲ ಹುಡ್ಕಾ ಹಿಡಿದೀನಿ. ಇಲ್ಲಪ್ಪ ನಮ್ಮಮ್ಮ ಈ ಕಾಮ್ತಿಲ್ಲ ಅಂತಾನ. ಯಾಕಮ್ಮ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯ? ಏನ್ ಸಮಾಚಾರ? ಬಾರ್ಲ ಪಾಪ ಬಾರೋ, ಒಳ್ಳೆ ಟೈಮ್ಗೆ ಬೈಜ ಬಾರ ನೀನು. ಅಲ್ಲ ಕಣ, ಇವ್ನ ಈಶ್ವರಪ್ಪ ಮಾಡ್ತಿರೋದು ನ್ಯಾಯ ಬಂದ್ಲ? ಬಾರ್ಲ ಇಲ್ಲಿ. ನಾನ್ ಮಾತಾಡಿದ್ರೆ ನನ್ ಮೇಲೆ ಉದ್ದಕ್ ಜಗಳಕ್ ಬರ್ತಾನೆ. ಬರ ಮಾತಾಡಬಾರ್ದು, ಏನೋ ಹೇಳ್ತಾ ಇದ್ದಾನೆ. ಹೆಂಡತಿ ಮಂತಾಗಿರ್ಬಾರ್ದಂತೆ, ಮನೆ ಬಿಟ್ಟು ಗದುಮ್ ತಿನ್ನ ಹಂಗೆ ಹಿಂಗೆ ಅಂತ ಏನೇನೋ ಬೈತಾ ಇದ್ದಾನೆ. ಬರ ಮಾತಾಡಬಾರ, ಅದೇನ್ ಕೇಳ್ಬಾರ. ಈಶ್ವರಪ್ಪ ಯಾಕಲ್ಲ ಏನಾಗ್ತದ ನಿನಗೆ? ನಾನ್ ನಿನ್ನ ಒಳ್ಳೆ ಯೋಗ್ಯವಾದ ಉತ್ತಮವಾದ ಮನ್ಸ ಅನ್ಕೊಂಡಿದ್ನಲ್ಲೋ. ನೀನ್ ಯಾಕಲ್ಲ ಹಿಂಗ ಮಗ ಕಣ್ಣೀರ್ ಹಾಕೋಸ್ತಿದ್ಯಾ? ನೀನು ಮದುವೆ ಆದಾಗ ಜನ ಈಶ್ವರಪ್ಪ ಒಳ್ಳೆ ಹೆಂಡ್ತಿನ ಕಟ್ಕೊಂಬಂದ ಕಣಪ್ಪ, ಬಂಗಾರದಂಗ ಐತ್ ಮಗ ಅಂತ ಅಂದ್ರು. ಒಳ್ಳೆ ಶಿವ ಪಾರ್ವತಿ ಇದ್ದಂಗ ಇದಾರೆ ಅಂತ ಅಂದ್ರು. ನೀನ್ ಯಾಕಲ್ಲ ಹಿಂಗ ಇವಾಗ ಒಳ್ಳೆನ ಇಡಿಂಬ ರಾಕ್ಷಸ ಆಡ್ದಂಗ ಆಡ್ತಿದ್ಯ? ಏನಾದ್ರು ಯಾಕೇನಲ್ಲ ಸಮಸ್ಯೆ ನಿಂದು? ಲೇ ಸೀನಪ್ಪ, ನಿನಗೂ ಅಷ್ಟೇ ನಿಮ್ಮ ಅಮ್ಮಗೂ ಅಷ್ಟೇ ಕಳ್ಳ ಹೇಳ್ತಿರೋದು ನಾನು. ಇದು ನಿಮ್ಮ ಮನೆ ವಿಚಾರ ಅಲ್ಲ, ನೀವು ಇದಕ್ಕೆ ಮೂಗ್ ತೂಸಕ್ ಬರ್ಬೇಡ್ರಿ. ಇದು ನನ್ನ ಹೆಂಡತಿ ವಿಚಾರ. ನನ್ನ ಹೆಂಡತಿ ಏನನ ಮಾಡ್ಕೊಂತೀನಿ, ಅದನ್ನ ಕಟ್ಕೊಂಡು ನಿಮ್ಗೇನ್ರಲ್ಲ. ಯಾಕೆ ಬರಕ್ ಹೋದೆ ನೀನ್ ಇಲ್ಲಿಗೆ? ನೀನು ಮಾತಾಡಂಗಿಲ್ಲ ಕಳ್ಳ ಇದ್ರ ಬಗ್ಗೆನ. ನಾನು ನನ್ನ ಹೆಂಡ್ತಿನೋ ಒಯ್ತೀನೋ ಬೈತೀನೋ ನನ್ನ ಇಷ್ಟ ಬಂದಂಗೆ ಮಾಡ್ಕೊಂತೀನಿ. ನಾನು ಅವಳನ್ನ ಸಾಕ್ತಾ ಇದ್ದೀನಿ, ಅವಳು ಕಟ್ಕೊಂಡಿದ್ದೀನಿ, ಮದುವೆ ಆಗಿರೋ ಗಂಡ ನಾನು. ನಾನೇನ್ ಬೇಕಾದ್ರೂ ಮಾಡ್ತೀನಿ. ನೀನೇ ಅವನ್ನೆಲ್ಲ ಕೇಳೋಕೆ ನೀ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಓ ಅಲ್ಲೇ ದುರಹಂಕಾರದ ಮಾತುಗಳು. ಏ ಈಶ್ವರಪ್ಪ, ಅಯ್ಯ ನಿನ್ನ ನನ್ನೇ ನೀನ್ ಯಾಕೆ ಬರಕ್ ಹೋದಿ ಅಂತ ಕೇಳ್ತಿಲ್ಲ ನೀನು. ನಾನ್ ಸುಮ್ಮನೆ ಬಿಡ್ತೀನಿ ಇವಾಗ ನಿನ್ನ. ನನ್ನ ಮಗನ ಇಟ್ಕೊಳ್ಳ ನಿನ್ನ ನರ ನಾಡಿಗಳೆಲ್ಲ ನರಕ ತೋರಿಸ್ಬಿಡ್ತೀನಿ. ನನ್ನ ಮನೆ ನನ್ನ ಸವಾಸ ಬರಬೇಡ ನೀನು. ನಿಂತಾಗ ಮಾತಾಡಲ್ಲ ಮಣಿ. ಪರ್ವತಮ್ಮ ಏನಾಯ್ತು ಹೇಳಮಣಿ? ಏನಾಯ್ತು ಹೇಳು? ಅಣ್ಣನಾಗ ನಾನು ಇದ್ದೀನಿ ನಿನ್ನ ಪರವಾಗಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರು ನಿನ್ನ ಕಾಪಾಡ್ಕೊಂತೀನಿ. ಹೇಳಮಣಿ ಏನಾಯ್ತು? ನಿನ್ನ ಗಂಡ ಏನ್ ನಿನ್ನ ಮೇಲೆ ದೌರ್ಜನ್ಯ ಮಾಡದ? ನಿಮ್ಮ ಅಣ್ಣ ಸೀನಪ್ಪ ಅಂತ ಹೇಳಕ. ಹೇಳಮಣಿ ಅದೇನಾಯ್ತು? ನೀನು ಒಳ್ಳೆ ಲಾರಿ ಲೈಟ್ ಬಿಟ್ಟಂಗ್ ಬಿಡ್ಬೇಡ ಕಣ್ಣ ಮಿಣ್ಕ ಅಂತ ಹೇಳ. ಏನ್ ಮಾಡದ ನೀನು ಗಂಡ? ಈಗ ನೋಡಯ್ಯ, ನನ್ನ ಎತ್ತು ತಾಯಣೆಗೂ ನಾನು ಏನು ಅಂಬ್ಲಿಲ್ಲ. ನನ್ನ ಮಕ್ಕಳಾಣೆ ನಾನು ಏನು ಅಂಬ್ಲಿಲ್ಲ. ಇಕ್ಕೆ ಮಕ್ಕೆ ಪೂಟ ಕೂಸಿರ್ಲಿಲ್ಲ. ಯೋ ನಾನು ಸಿರಾಕ್ ಹೋಗಿ
ಒಂದೆರಡ ಚೌಲಿ ಬಟ್ಟೆ ತಗೊಂಬತ್ತೀನಿ ಕಣಯ್ಯ ಅಂತ ಅಂದೆ. ಅದಕ್ಕೆ ಇವು ಯಪ್ಪ ಬಂದನು, ನಿಮ್ ಬದುಕು ಮಾಡಲ್ಲ, ಬಾಲ್ ಮಾಡಲ್ಲ, ನಿನ್ ಕ್ವಾವೆ ರಾಗದಳು, ಕ್ವಾವೆ ಮಕ್ಕದಳು, ನಿನ್ ಮಕ ನೋಡಕ್ ನಂಗೆ ಸೇರಲ್ಲ, ಎಲ್ಲೆಲ್ಲೋ ನಿನ್ನ ಮದುವೆ ಆದೆ ಅಂತ ಏನೇನೋ ಮಗ್ ಬೈತಂಗ್ ಕಾಣಿಸಿನಣ್ಣಯ್ಯ. ನಾನು ಹಂಗಾರೆ ಬದುಕು ಮಾಡಲ್ವೇ? ನಾನು ಬದುಕು ಮಾಡ್ತೀನಿ, ಬಾಳ್ ಮಾಡ್ತೀನಿ ಇಂತ ಹೇಳ್ಕೋಬಾರ್ದು. ಹೊರಿಕಾಗಿದ್ದೀನಿ, ಹೊರಿಕಾದ್ರೆ ಸುಸ್ತು ಅಂದ್ರು ಸುಸ್ತು ಕಾಣ್ತೀನಣ್ಣಯ್ಯ ನಮ್ಮ ತಾಯಡೆಗುರು. ಅದಕ್ಕೆ ಒಂದ್ ಕ್ಷಣ ಉಳ್ಕಂಡೆ, ಅದಕ್ಕೆ ಬಂದ ನಂಗೆನ ಏನ್ ಉದ್ದಕ್ಕೂ ಜಗಳಕ್ ಬತ್ತ, ನೀನ್ ಬದುಕು ಮಾಡಲ್ಲ, ಬಾಳ್ ಮಾಡಲ್ಲ, ಬರೇ ಬಿದ್ಕಂತಿ ಅಂತಾನ. ನಮ್ಮಪ್ಪ ಏನು ಕೊಟ್ಟಿಲ್ವಂತೆ ಅಪ್ಪಗೆ. ಅದಕ್ಕೆ ನಮ್ಮಪ್ಪ ಜಗಳಕ್ ಮಾಡ್ತಾರೆ. 5 ಜನ ಹೆಣ್ಮಕ್ಳು ಮದುವೆ ಮಾಡ್ಕೊಡಕ್ಕೆ ನಮ್ಮ ಅಪ್ಪಯ್ಯ ತಿಳ್ಕಾಡ ಐತಿ. ಈ ಅಪ್ಪಗೆ ವರದಕ್ಷಿಣೆ ಕೊಡ್ಬೇಕಾಯ್ತಂತೆ, ತುಮಕೂರು ಬೆಂಗಳೂರಿಗೆ ಇಟ್ಕೊಡ್ಬೇಕಾಗಿತ್ತಂತೆ. ನಮ್ಮ ಅಪ್ಪಯ್ಯರ್ದೆ ಜಂತೆ ಮನೆ ಕಟ್ಸಿನಯ್ಯೋ, ನಮ್ಮ ಅಪ್ಪಯ್ಯರ್ದೆ ಈ ರಕ್ಷಣಾಕಿರೋ ಮನಿಲ್ಲ. ಈ ಅಪ್ಪಗ್ ಸೈಟ್ ಎಲ್ ತನ್ಕೊಂಡ್ ಕೊಡ್ತಾರ ನಮ್ಮ ಅಪ್ಪಯ್ಯರು. ಏನು ಒಬ್ರೆ ಇಬ್ರೆ ಮಕ್ಳು, 5 ಜನ ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂದ್ರೆ ಸುಲಭ ಅನ್ಸಿನಯ್ಯ, ಸುಲಭೆ. ಯೋಟ್ ಓಡ್ ಬರುತ್ತಂಗ್ ಗೊತ್ತೇನ್ಸಿನಯ್ಯ ಅಪ್ಪ. ನಿನ್ ಮನೆಗಿರ್ಲೇ ಬೇಡ, ಬಿಲ್ಕುಲ್ ನಮ್ಮ ಮನೆಗಿರ್ಬೇಡ, ಹೋಗು, ತೊಲಗೋಗು, ನಿನ್ ತವ್ರ ಮನೆಗೆ ಹೋಗು, ಅಲ್ಗೂ ಹೋಗಕ್ಕಾಗಿಲ್ಲ ಯಾವ್ದಾರ ಬಾಧಕ್ ಬಿಚ್ಚೋಗೋಗು ಅಂತ ಹೇಳ್ತಾನೆ ಅಪ್ಪ. ನಾನು ಯೋಸ್ತೀನಿ ಅಂತ ತಡ್ಕೊಂಡ್ ಮನೆಗೆ. ಇದೊಂದಿನ ಅಲ್ಲ, ವರ್ಷ 9 ಕಾಲನು ಈ ಅಪ್ಪಂದಿದೇನ ದಿನ ಬೈತಾನೆ. ಅಯ್ಯೋ ನಾನು ಏನ್ ಮಾಡನ್ಸಿನಣ್ಣಯ್ಯೋ, ಏನ್ ಮಾಡೋಣ, ಇವತ್ ಮನೆ ಬಿಟ್ಟೆ ಹೋಗು ಅಂತ ಕುಂತವ್ನೆ. ಏನ್ ಮಾಡೋಣಪ್ಪ, ಏನ್ ಮಾಡೋಣ ನಾನು? ಲೇ ಈಶ್ವರಪ್ಪ, ತಪ್ಪು ಕಣ್ಣಲ್ಲ, ತಪ್ಪು ಕಣೋ. ಹೆಣ್ಣು ಮಕ್ಕಳನ್ನ ಕಣ್ಣೀರ್ ಹಾಕ್ಸೋದು, ಅವ್ರಿಗೆ ನೋವು ಕೊಡೋದು ತಪ್ಪು ಕಳ್ಳ. ದೇವ್ರು ಒಳ್ಳೇದು ಮಾಡಲ್ಲ ಕಣೋ ನಿನ್ಗೆ, ಬಿಟ್ಬಿಡ್ಲ. ಆಗೋದಾಗೈತೆ, ಹೋಗೋದು ಹೋಗೈತೆ, ಬಿಟ್ಬಿಡ್ಲ. ಬೇಡ ಕಣ, ಮಗ ಬಂಗಾರದಂತದ್ ಕಳ್ಳ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಗೋದಾಗೋಯ್ಬಿಟ್ಟೈತೆ. ಮನ್ಸ ತಪ್ಪು ಮಾಡ್ತಾನೆ ಯಾವ್ದೋ ಒಂದು ಗೀಲ್ನಾಗಿ. ನೀನು ಮಾಡ್ಬಿಡ್ಲಿ ಈಗ, ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಆ ಮಗ ಒಳ್ಳೆ ಕರ್ಕೊಂಡು ಒಳ್ಳೆ ಸಂಸಾರ ಮಾಡಲ್ಲ. ಏ ಈಶ್ವರಪ್ಪ, ಮಾಡಲ್ಲ, ನನ್ನ ಮಾತು ಕೇಳಲ್ಲ, ಒಳ್ಳೇದಾಗ್ತೈತೆ. ಇವಳನ್ನ ತಿರುಗಿ ನಾನು ಹೊಳಿ ಕರ್ಕೊಂಡೋಗಿ ಸಂಸಾರ ಮಾಡ್ತೀನಲ್ಲ ನಾನು. ಏಯ್ ಸೀನಪ್ಪ, ನೀನಲ್ಲ, ನಿನ್ನಂತ 10 ಜನ ಬಂದು ಬುದ್ಧಿ ಹೇಳಿರುನು ನಾನು ಇವಳನ್ನ ಒಳಗೆ ಸೇರ್ಸಲ್ಲ ಕಣಲ್ಲ. ನಾನು ಇವಳು ಬಿಟ್ಟು ಬೇರೆ ಅವಳನ್ನ ಮದುವೆ ಆಗಿದ್ದಿದ್ರೆ ನನಗೂ ಒಡವೆ ತನ್ಗಂಗ್ ಕೊಡೋರು, ಬಂಗಾರ ತನ್ಗಂಗ್ ಕೊಡೋರು, ವರದಕ್ಷಿಣೆ ಕೊಡೋರು, ಸೈಟ್ ಕೊಡೋರು. ಇವಳನ್ನ ಮದುವೆಯಾಗ ನನ್ನ ಜೀವನ ಹಾಳಾಗೋತು ಕಣಲ್ಲ. ಅಯ್ಯ ನೀನುಗಳೇ, ನೀನು ಈ ವಿಚಾರಕ್ಕೆ ತಲೆ ಹಾಕ್ಬೇಡ. ಇಲ್ಲಿಂದ ಮೊದ್ಲು ಹೋಗಿಬಿಡು, ಇಲ್ಲಾಂದ್ರೆ ನೀನು ಮರ್ಯಾದೆ ಕಳ್ಕೊಂಡು ಹೋಗಿಬಿಡ್ತೇನೆ ಅಂತಾಗಿ. ಅವಳೇ ಪಾರ್ವತಮ್ಮ, ನಿನ್ನ ಗಂಡ ಯಾಕೊಂಡು ದುರ್ಮೀರಿದು ಮಾತಾಡ್ತಾ ಇದ್ದಾರೆ. ಕೇಡಗಾಲದಾಗ ನಾಯಿ ಮೊಟ್ಟೆ ಇತ್ತು ಅಮ್ಮಂಗೆ ಇಲ್ಲ, ದೀಪ ಕೆಡಬೇಕಾದ್ರೆ ಜೋರ ದಗ 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 ಉರಿತೈತಂತೆ. ನಡಿಲಿ, ಇವಂದದು ಹೆಂಗ್ ನಡೆಸ್ತಾನೆ, ನಡಿಲಿ. ಅವನೇ ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಈ ನನ್ನ ಮಗನ್ ಎಲ್ಲಿ ನಟ್ಟು ಬಲ್ಟು ಟೈಟ್ ಮಾಡಬೇಕು ನನಗೆ ಗೊತ್ತೈತಿ. ಆಮೇಲೆ ಪರ್ವತಮ್ಮ, ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಾಳೆ ಪೊಲೀಸ್ ಸ್ಟೇಷನ್ ತಕ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಟ್ಟು ನನ್ನ ಮಗನ ಮೇಲೆ ಈ ಕಂಪ್ಲೇಂಟ್ ಕೊಟ್ಟು ನೀನು ಬಂದ್ರೆ ಚೆನ್ನಾಗಿರ್ತೈತೆ. ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ್ನ ಇಮ್ಡಿ ನರ ಕಟ್ ಮಾಡಿಸ್ಲಿಲ್ಲ ಅಂತಂದ್ರಿ ಕೇಳು. ನಿನ್ನ ಗಂಡ ದುರ್ಮೀರಿದ ಮಾತಾಡಕ್ ನಿಂತೇವನೇ. ಯಾರನ್ನ ಬಂದು 4 ಒಳ್ಳೆ ಬುದ್ಧಿ ಮಾತು ಹೇಳಿದ್ರೆ ಕೇಳಂಗಿರ್ಬೇಕು. ಅದನ್ ಬಿಟ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅದು ಈ ಸೀನಪ್ಪನ ಮುಂದೆ. ಬಿಡೇನ ನಿನ್ನ ಗಂಡ ಈಶ್ವರಪ್ಪನನ್ನು, ಬಿಡೇನ ಬರದೆ ನಾಮ್ ತೆರಳುವೆ ಪೊಲೀಸ್ ಸ್ಟೇಷನ್ಗೆ. ಹೋಗ್ತೀನಿ ಕಣ ಬಿಡೆ. ಹೋಗಿ ನನ್ನ ಮಗನ ಜನ್ಮ ಜಲೆ ಆಡ್ಲಿಲ್ಲ ಅಂತಂದ್ರೆ ನಾನು ಸೀನಪ್ಪನೇ ಅಲ್ಲ. ಎಣ್ಣ ಸೀನಣ್ಣಯ್ಯ, ಬೇಡ ಕಣ ಎಣ್ಣ, ಬೇಡಪ್ಪೋ. ಮರ್ಯಾದೆ ನಾವೇ ತಕ್ಕಂಡಂಗ ಆಕೈತಿ. ಯಾವ ಪೊಲೀಸ್ ಸ್ಟೇಷನ್ ಬೇಡ, ಏನು ಬೇಡ, ಸುಮ್ಕಿರಪ್ಪ, ನಿನ್ ಕಾಲಿಗೆ ಬೀಳ್ತೀನಿ. ರಾಮ ಈಗ್ಲೇ ಹೆಂಗೋ ಇದ್ದೀವಿ, ಇವನ್ನೇ ನನ್ ಸುಮ್ಮನ್ ಬಿಡಲ್ಲ ಪೊಲೀಸು ಗೀಲೀಸು ಅಂತಂದ್ರೆ. ಬೇಡ ಕಣಪ್ಪ ಎಣ್ಣು ಸೀನಣ್ಣಯ್ಯ, ಬೇಡ, ಪೊಲೀಸ್ನವ್ರು ಗಿರಿಸ್ನವ್ರು ಬೇಡ, ಸುಮ್ಕಿರಪ್ಪ, ನಿನ್ ಕೈ ಮುಗಿತೀನಿ. ಪಾಪ ಸೀನಪ್ಪ,
ಬೇಡ ಕಣ, ತಡೆಯಲ್ಲ ಒಂದ್ರ ಒಟ್ಟು. ಕ್ಷಣ ತಡೆದ್ರೆ ಗುಣ ಕೊಡ್ತಂತೆ. ಬೇಡ ಸುಮ್ಕಿರು ನೀನು. ಇದ್ಕಿದ್ದಂಗೆ ಈಗ ಪೊಲೀಸು ಕೋರ್ಟು ಕಚೇರಿ ಅಂತ ಅಂದ್ರೆ ಈ ಅಮ್ಮಣ್ಣಿ ಮರ್ಯಾದಿನೂ ಹೋಗೈತೆ, ಅವ್ನ ಈಶ್ವರಪ್ಪನ ಮರ್ಯಾದಿನೂ ಹೋಗೈತಿ. ಅದಕ್ಕೆ ಒಂದು ಕೆಲಸ ಮಾಡು, ನಾಳಿಕೆ ಪಂಚಾಯತಿ ಕರಿ, ಗೌಡ್ರ ಮಾತಾಡಿ ಇವ್ರಿಬ್ಬರನ್ನು ಪಂಚಾಯತಿ ಕಟ್ಟಿ ಹತ್ಸಿ ಹೇಳ್ತೀನಿ. ಅಲ್ಲೇ ಗೌಡ್ರೆ ಮಾತಾಡ್ತಾರೆ. ಕೇಳಿಸ್ಕೊಳ್ಳಲ್ಲ ಲೇ ಈಶ್ವರ, ಕೇಳಿಸ್ಕೊಂಡೆ ನಿನ್ ಹೆಂಡತಿ ಮುಂದಿದ್ದು ಮಾಲ್ದ. ನೀನ್ ಎಷ್ಟೇ ನೋವು ಕೊಟ್ರು ನನ್ನ ಗಂಡನ ಮರ್ಯಾದೆ ಹಾಳಾಗಿ ಹೋಗೈತೆ. ಯಾವ ಪೊಲೀಸ್ ಸ್ಟೇಷನ್ ಬೇಡ ಅಂತ ಇದೆ ನಿನ್ ಹೆಂಡತಿ. ಅಲ್ಲೇ ತಿಳ್ಕೊಳ್ಳ, ಕ್ಷಮಯ ಧರಿದ್ದೀರಿ ಅಂತನ. ಏ ನನ್ನ ಮನೆ ನಾಳೆಗೆ ಪಂಚಾಯತಿದಾಗ ಬಾ, ಗೌಡ್ರ ಫೋನ್ ಮಾಡಿ ಸುಸ್ತೀನಿ. ಬಾ ನಾಳೆ ಪಂಚಾಯತಿದಾಗ ನನ್ನ ಮನೆ ನಿನಗೆ ಐತಿ. ಲೇ ನಡಿಲ, ಎಂತ ಪಂಚಾಯತ್ಗಳನ್ನ ನೋಡಿದ್ದೀನಿ. ಇದು ಯಾವ್ದ ಸೀಮೆಗಿಲ್ಲದ ಪಂಚಾಯತಿ ಮಾಡ್ತೀನಿ ಅಂದ್ರಲ್ಲ, ನಡೆಯಲ್ಲ ಬತ್ತೀನಿ ಅಲ್ಲಿ. ಅದೇನ್ ಮಾಡ್ತೀರಿ ನೋಡೋಣ.